ಈ ಒಂದು ಭಾಗದ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ಅವರ ಒಂದು ತೀರ್ಮಾನಗಳನ್ನು ಏನು ಮಾಡಿದ್ರು ಅವ್ರು ಬದುಕಿದ್ದಾಗ. ಆ ಹಿನ್ನೆಲೆಯಲ್ಲಿ ನಮ್ಮ ಪುಟ್ಟರಾಜು ಅವರು ಈಗಾಗಲೇ ಈ ಒಂದು ಶಿಕ್ಷಣ ಕ್ಷೇತ್ರದ ಈ ಒಂದು ಭವನವನ್ನ ಕಟ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯಲ್ಲಿ ಒಂದು ಕೊಡುಗೆ ಕೊಟ್ಕೊಂಡಿದ್ದಾರೆ. ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಸಹ ಹಲವಾರು ಸ್ಕೂಲ್ಗಳಿಗೆ ನಾವೇನು ಅನುಮತಿ ಕೊಟ್ಟಿದ್ವಿ, ಆ ಸಂದರ್ಭದಲ್ಲಿ ಕೊಟ್ಟಂಥ ಹಣವನ್ನು ಸಹ ಈ ಒಂದು ಉತ್ತಮವಾದಂಥ ಇಡೀ ಜಿಲ್ಲೆಯಲ್ಲೇ ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಸರ್ಕಾರದಿಂದ ಮಾಡಬೇಕು ಅಂತಕ್ಕಂಥದ್ದು ಅವರಲ್ಲಿ ಇದ್ದಂಥ ಒಂದು ಕಮಿಟ್ಮೆಂಟ್ ಏನಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ವೈಯಕ್ತಿಕವಾಗೂ ಸಹ ಈ ಒಂದು ಶಿಕ್ಷಣ ಸಂಸ್ಥೆಗೆ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಇನ್ನೂ 2 ಕೋಟಿ ಹಣದ ಅವಶ್ಯಕತೆ ಇದೆ ಇದು ಸಂಪೂರ್ಣ ಆಗ್ತಕ್ಕಂಥದ್ದಕ್ಕೆ ಅನ್ನೋದು ಒಂದು ಲೆಕ್ಕಾಚಾರ ಏನು ಮಾಡಿದ್ದಾರೆ. ಈಗಾಗಲೇ ಸರ್ಕಾರದಲ್ಲೂ ಚರ್ಚೆ ಮಾಡಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ದಿನಾಂಕ ನಿಗದಿ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಶಾಲೆಯ ಒಂದು ಸಂಪೂರ್ಣವಾದಂಥ ಕಟ್ಟಡದ ನಿರ್ಮಾಣ ಮತ್ತು ಮಕ್ಕಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನ ಕಲ್ಪಿಸ್ತಕ್ಕಂಥದ್ದಕ್ಕೆ ಇವತ್ತು ಒಂದು ಬಾರಿ ಬಂದು ನೋಡಬೇಕು ಅಂತಕ್ಕಂಥದ್ದು ಪುಟ್ಟರಾಜು ಅವರು ನನಗೇನು ನನ್ನ ಗಮನಕ್ಕೆ ತಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಮೇಲ್ಕೋಟೆಗೆ ಹೋಗ್ತಕ್ಕಂಥ ಮಾರ್ಗದರ್ಶನದಲ್ಲಿ ಇವತ್ತು ಇಲ್ಲಿ ಏನು ಬಂದಿದ್ದೇನೆ, ಅವ್ರಿಗೊಂದು ಮಾತು ಹೇಳಿದ್ದೇನೆ. ಈ ಶಾಲೆಯನ್ನ ಜಿಲ್ಲೆಯಲ್ಲಿ ಒಂದು ಮಾದರಿ ಶಾಲೆ ಮಾಡಲಿಕ್ಕೆ ನಿಮ್ಮ ಒಂದು ನೇತೃತ್ವದಲ್ಲೇ ಬಹುಶಃ ಅವರು ಪರ್ಸನಲಿ ಇಂಟ್ರೆಸ್ಟ್ ತಗೊಂಡಾಗಲೇ ಆಗೋದು. ಇವೆಲ್ಲ ಕೆಲವು ವ್ಯಕ್ತಿಗಳು ತಗೋಬೇಕಾಗುತ್ತೆ. ಆ ಜವಾಬ್ದಾರಿಯನ್ನ ಪುಟ್ಟರಾಜು ಅವರಿಗೆ ನಿರ್ವಹಣೆ ಮಾಡ್ಲಿಕ್ಕೆ ಹೇಳಿದ್ದೇನೆ. ಅವ್ರ ಜೊತೆಗೂಡಿ ಈ ಶಾಲೆ ಮಂಡ್ಯದಲ್ಲಿ ಒಂದು ಉತ್ತಮವಾದಂಥ ಶೈಕ್ಷಣಿಕ ಸಂಸ್ಥೆಯಾಗಿ ಮಾದರಿ ಶಾಲೆಯಾಗಿ ಮಕ್ಕಳಿಗೆ ಟ್ರೈನಿಂಗ್ ಹಾಲೇನು ಒಂದು ಒಳ್ಳೆ ರೀತಿಯಲ್ಲಿ ದೊಡ್ಡ ಕಟ್ಟಿದ್ದಾರೆ. ಸುಮಾರು 50 ಮಕ್ಕಳಿಗೆ ಇಲ್ಲಿ ಹಳ್ಳಿಯ ಮಕ್ಕಳು ಬಡ ಮಕ್ಕಳಿಗೆ ಇಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲನ್ನು ತೆರಿಬೇಕು ಅಂತಕ್ಕಂಥದ್ದು ಅವರು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಅದು ಎಲ್ಲದಕ್ಕೂ ನಾನು ಸಹಕಾರ ಕೊಡ್ತಾ ಇದ್ದೇನೆ. ನಾನು ಸಹ ಅವ್ರ ಜೊತೆಗೂಡಿ ಈ ಶಾಲೆಯನ್ನ ಒಂದು ರೀತಿಯ ಮಾದರಿ ಶಾಲೆ ಮಾಡಲಿಕ್ಕೆ ದತ್ತು ತೆಗೆದುಕೊಳ್ತಕ್ಕಂಥದ್ದು ಅವರ ಮನಸ್ಸಿನಲ್ಲೇ ಇದೆ. ನಿಮ್ಮ ಜವಾಬ್ದಾರಿ ಇರಬೇಕು ಅಂತ ನನಗೂ ಸಲಹೆ ಕೊಟ್ಟಿದ್ದಾರೆ. ನಾವಿಬ್ಬರೂ ಸೇರಿ ಈ ಶಾಲೆಯನ್ನು ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂಥ ಮಾದರಿ ಶಾಲೆಯಾಗಿ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಇನ್ನೂ 2 ಕೋಟಿ ಹಣದ ಅವಶ್ಯಕತೆ ಇದೆ ಅಂತಕ್ಕಂಥದ್ದಿದೆ. ಜೊತೆಗೆ ಈ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ದಿವಂಗತ ವೆಂಕಟರಾಮಯ್ಯನವರು ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ದು ಆ ಮಟ್ಟಕ್ಕೇನು ಬೆಳೆದಿದ್ದಾರೆ. ಅವರ ಹೃದಯದಲ್ಲಿದ್ದಂಥ ಆ ಭಾವನೆಗಳನ್ನು ಇಲ್ಲಿ ಈಡೇರಿಸ್ತಕ್ಕಂಥ ದೃಷ್ಟಿಯಿಂದ ಈ ಒಂದು ಶಾಲೆಗೆ ಅವರ ಹೆಸರನ್ನು ಸಹ ಇಡಬೇಕು ಅಂತಕ್ಕಂಥದ್ದಕ್ಕೂ ಸರ್ಕಾರದ ಗಮನ ಸೆಳೆಯಬೇಕು ಅನ್ನೋದು ಅವರ ಚಿಂತನೆ ಇದೆ. ಅವರ ಹೆಸರಿನಲ್ಲಿ ಮುಂದಿನ ಈ ಭಾಗದ ಮಕ್ಕಳು ಉತ್ತಮವಾದಂಥ ಪ್ರಜೆಗಳಾಗಿ ನಮ್ಮ ಒಂದು ಸರ್ಕಾರಿ ಶಾಲೆಯಲ್ಲಿ ಬೆಳಿಬೇಕು, ಓದಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇಟ್ಕೊಂಡಿದ್ದೇವೆ. ಇನ್ನು 2 ಕೋಟಿ ಹಣದ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ